ನೀವು ಮನ್ಯಾಗ ತಾಯಿ ಇರ್ತಾಳೆ, ಮಗನಿಗೆ ಬೈಯುವಾಗ ಮನ್ಯಾಗ ಒಂದು ಶಬ್ದ ಬಳಸ್ತಾಳೆ, ಮನಿಗೆ ಭಾರ ಆಗಿ ಯಾಕದೆ ನೀನು ಅಂತ. ಒಬ್ಬ ಮಗ ಮನಿಗೆ ಯಾವಾಗ ಭಾರ ಆಗ್ತಾನ, ಒಬ್ಬ ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನ. ಒಬ್ಬ ಮಗ ಹಡೆದ ತಾಯಿಗೆ ಯಾವಾಗ ಭಾರ ಆಗ್ತಾನ ಅಂದ್ರೆ, ಬೆಳಿಗ್ಗೆ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದ ಮನೆಗೆ ಬಂದ ಅಂದ್ರೆ ತಾಯಿಗೆ ಭಾರ, ಮನಿಗೆ ಭಾರ ಆಗ್ತಾನ. ದುಡಿಲಿಕ್ಕೆ ಹೋದ ಮಗ ಕುಡಿದ ಮನೆಗೆ ಬಂದರೆ ತಾಯಿಗೆ ಭಾರ ಆಗ್ತಾನೆ. ಜೊತೆಗೆ ದೇವರು ಕೊಟ್ಟ ಈ ಜೀವನ ಮತ್ತು ಜಗತ್ತನ್ನ ಕೆಡಿಸಿ ಹೋದರೆ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ಒಂದು ಬಳ್ಳಿಯಲ್ಲಿರುವ ಹೂವ ಬಳ್ಳಿಗೆ ಬಾರಾಗಿಲ್ಲ, ಒಂದು ಗಿಡದಲ್ಲಿರುವ ಹಣ್ಣು ಗಿಡಕ್ಕೆ ಬಾರಾಗಿಲ್ಲ. ಆದರೆ ಒಬ್ಬ ಮನುಷ್ಯ ಭೂಮಿಗೆ ಭಾರ ಆತನಂದ್ರೆ ಅವ ಋಣದೊಳಗಿದ್ರೆ ಮಾತ್ರ ಭಾರ ಆಗ್ತಾನೆ. ಯಾವಾಗ ದೇವನು ಕೊಟ್ಟ ಈ ಬದುಕನ್ನ ಸತ್ಕಾರ್ಯಗಳಿಗೆ, ಸದ್ವಿಚಾರಗಳಿಗೆ ಬಳಸಿ ಹೋಗ್ತಾನಲ್ಲ, ಅವ ಋಣಮುಕ್ತನಾಗ್ತಾನೆ. ಅವಾಗ ಅವ ಭೂಮಿಗೆ ಭಾರ ಆಗೋದಿಲ್ಲ ಮನುಷ್ಯ.